ಸ್ಯಾಮ್ಸನ್ ಹುಷಾರು. ನಾನು ಹೋಗುತ್ತಿರುವುದು ನಂದಿ ಹಿಲ್ಸ್ಗೆ. ಗೈಸ್, ಚಳಿ ಹೆಂಗ್ ಹೊಡಿತೈತೆ ಅಂದ್ರೆ ಒನ್ ಆಫ್ ದ ಕ್ಲೀನ್ ಅಂಡ್ ಯಾವ್ದು ಕರೆಗೆ ಏನು ಇಲ್ದರೆ ಇರೋಂಥ ಬೆಡ್ ಇದು. ಸಂತೋಷಪ್ಪ. ಇಲ್ಲಿ ಮಟನ್ ಚಾಪ್ಸ್ ವಿತ್ 2 ಏನ್ ಬ್ರೋ ನಾಚ್ಕೊಂತೀರಾ? ಕುತ್ಕೊಳ್ಳಿ ಹೇಳ್ತೀನಿ. ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಮ್ಮ ಮನೆಯಿಂದ ಶುರು ಮಾಡುತ್ತಾ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಹಸು ಬೇರೆ ಬಂದ್ಬಿಡ್ತು ಸಡನ್ನಾಗಿ, ಅದಕ್ಕೆ ಒಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ. ಒಂದೇ ಒಂದು ಕೊಕ್ಕರೆ ಅದರಿಂದ ಓಡಾಡ್ತೈತೆ. ಎಲ್ಲಿ ಹೋಗ್ತಿದ್ದೀನಿ ಏನು ಪ್ರತಿಯೊಂದು ಅಂದುವೆ ಹೇಳ್ತೀನಂತೆ. ಆ್ಯಂಡ್ ಹೋಗ್ತಿರೋದಲ್ಲಿಗೆ ಇನ್ನೂ ಒಂದು ರೀಸನ್ ಇದೆ. ಆ ರೀಸನ್ ಏನು ಅಂತಲೂ ನಿಮ್ಗೆ ಈ ವ್ಲಾಗಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಎಲ್ಲರೂ ಮರಿದಂಗೆ ಲೈಕ್ ಮಾಡಿಬಿಡಿ. ಹೊಸೊಬ್ರು ಯಾರು ಹೇಳ್ತೀರೋ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ ಅಲ್ಲಿ ನೋಡ್ರಿ, ಅದ್ರ ಮೇಲೆ ಕುತ್ಕೊಂಡ್ಬಿಡ್ತು ಸವಾರಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಸಾಕು ಹಸು, ಆ ಕೊಕ್ಕರೆ ಅದ್ರ ಮೇಲೆ ಕುತ್ಕೋತಾ ಇದೆ. ಅದರಿಂದ ನಡ್ಕೊಂಡು ಹೋಗೋಕ್ಕೆ ಇಲ್ಲ ಹಾರ್ಕೊಂಡು ಹೋಗೋಕ್ಕೆ ಲೇಸಿನೆಸ್ ಆ ಕೊಕ್ಕರೆಗೆ. ಸರಿ, ಇವಾಗ ನಾನು ಲೇಸಿನೆಸ್ ಮಾಡೋದು ಬೇಡ, ಲೇಟ್ ಆಗ್ಬಿಟ್ಟಿದೆ. ಸೊ ಬನ್ನಿ ಹೊರಡೋಣ. ಒಬ್ಬರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಅಂದಿವೆ. ಸೊ ಅಲ್ಲೆಲ್ಲ ಹೇಳ್ತೀನಂತೆ. ಈಗ ನಾನು ನಮ್ಮ ಮನೆಯಿಂದ ಹೊರಟಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯಿಂದ ನಾನು ಹೋಗಬೇಕಾಗಿರೋ ಲೊಕೇಶನ್ಗೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮ್ಯಾಪ್ಸ್ ಹಾಕ್ಕೊಂಡೆ. 60 ಕಿಲೋಮೀಟ್ರ್ ತೋರಿಸ್ತಾಯಿತ್ತು, 2 ಅವರ್ ತೋರಿಸ್ತಾಯಿತ್ತು. ಓಕೆನಾ. ಬಟ್ ಈಗ ನಾನು ಇಲ್ಲಿ ಆನ್ ದಿ ವೇ ಬರ್ತಾ ಮ್ಯಾಪ್ ಹಾಕ್ಕೊಂಡು ನೋಡಿದ್ರೆ ಬಡ್ಡಿ ಮಗಂದು ಈಗ ಇಲ್ಲಿಂದ ಈ ಪಾಯಿಂಟಿಂದ 60 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇಷ್ಟೊತ್ತು ನಾನು ನಮ್ಮ ಮನೆಯಿಂದ ಬಂದಿದ್ದು ಲೆಕ್ಕಕ್ಕೆ ಇಲ್ದಂಗೆ. ಬಟ್ 60 ಕಿಲೋಮೀಟ್ರ್ ಜೊತೆಗೆ 1 hour 26 minutes ತೋರಿಸ್ತಾ ಇದೆ ನಮ್ಮ ಲೊಕೇಶನ್ಗೆ ರೀಚ್ ಆಗೋದಕ್ಕೆ. ಸೊ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ ನಾನು. ಆವಾಗಲೇ ಯಾವ ಲೊಕೇಶನ್ನಿಂದ ಯಾವ ರೂಟಿಂದ ಹೋಗೋ ಥರ ತೋರಿಸ್ತು, ಈಗ ಯಾವ ರೂಟ್ ತೊಗೋತಾ ಇದೆ. ಫಾಸ್ಟರ್ ರೂಟ್ ಅವೈಲೇಬಲ್ ಅಂತ ತೋರಿಸು, ಒಂದು 5 minutes ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆ ಮಾಡಿದ್ದೆ. ಬಟ್ 5 minutes ಅಲ್ಲ, ಆ್ಯಕ್ಚುಲಿ ತುಂಬ ಜಾಸ್ತಿ ಸೇವ್ ಆಗುತ್ತೆ. ನಾವು ಬೇಗ ರೀಚ್ ಆಗಬೇಕು. ಒಂದು ಸ್ವಲ್ಪ ಕಿಲೋಮೀಟರ್ಸ್ ಜಾಸ್ತಿ ಆದರೆ ಏನೋ ಒಳ್ಳೆ ರೋಡ್ಗಳು ಸಿಕ್ಕರೆ ಸಾಕು ನಮಗೆ. ಒಂದೇನಂದರೆ ನನಗೆ ಕನ್ಸರ್ನ್ ಇದ್ದಿದ್ದು, ಇವಾಗ ನಾನು ನನ್ನ ಫ್ರೆಂಡ್ನ ಪಿಕ್ ಮಾಡಬೇಕು ಅನ್ನಲ್ಲ. ಸೊ ಅವರು ಗೊರಗುಂಟೆಪಾಳ್ಯದಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ. ಅಂದರೆ ಇವಾಗ ಬಂದಿಲ್ಲ, ಏನೋ ಬರ್ತಾ ಇದ್ದಾರೆ ಅವರು. ಸೊ ಆಲ್ಮೋಸ್ಟ್ ಟೈಮ್ ಮ್ಯಾಚ್ ಆಗುತ್ತೆ ನಂದು ಅವ್ರದ್ದು. ಸೊ ಹಾಗಾಗಿ ಆ ರೂಟ್ ವಯ ಹೋಗಿ ಇದೇ ಟೈಮ್ನ ಮ್ಯಾನೇಜ್ ಮಾಡಿಬಿಟ್ರೆ ಸಾಕು. 2000 years later ನಡ್ಕೊಂಡು ಬತ್ತಾವ್ರೆ. ನನಗೂ ಈ ಪ್ರಪಂಚಕ್ಕೂ ಏನು ಸಂಬಂಧನೇ ಇಲ್ಲ ಅಂತ. ಸ್ಮೈಲ್ ನೋಡ್ರಿ, ಇಲ್ಲಿ ಸ್ಮೈಲ್ ಹೆಂಗೆ ಬರ್ತಾರೆ. ಸರ್, ಯಾವ ಊರು ಸರ್ ನಿಮ್ಮದು? ಕನಕಪುರ. ಇಲ್ಲೇ ನಾವು ಕನಕಪುರ. ಎಷ್ಟು ಬೇಗ ಬಂದುಬಿಟ್ರಿ ಸರ್? ಬನ್ನಿ ಗೈಸ್. ಹೆಲ್ಮೆಟ್ ಇಲ್ಲ ನನ್ನ ಬಾಸ್ ಹತ್ರ. ಸೊ ಹೋಗ್ತಾ ಎಲ್ಲರೂ ಸಿಕ್ಕಿದ್ರೆ ಹೆಲ್ಮೆಟ್ ತೊಗೊಂಡು ಹೋಗ್ಬೇಕು. ಸೊ ಗೈಸ್, ಈಗ ನಾವು ಹೊರಟಿದ್ದೀವಿ. ಅಲ್ಲಿ ಆ ಸೈಡ್ ಆಫ್ ದಿ ರೋಡ್ ಒಂದು ಅಂಗಡಿ ಕಾಣಿಸ್ತು ಹೆಲ್ಮೆಟ್ದು. ಸೊ ಇಲ್ಲೇ ಸ್ಟಾಪ್ ಹಾಕಿದೆ. ನಮ್ಮ ಸ್ಯಾಮ್ಸನ್ನು ಓಡೋಗಿದ್ದಾರೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು. ಓ ಸ್ಯಾಮ್ಸನ್ ಹುಷಾರು. ಏನ್ರು ಇದು ದೊಡ್ಡ ಹೆಲ್ಮೆಟ್ ತಂದುಬಿಟ್ಟಿದ್ದೀರಾ? ತೊಗೊಂಡ್ರಿ ಹಾಫ್ ಫೇಸು, ಫುಲ್ ಫೇಸೇ ತೊಗೊಂಡ್ಬಿಡತ್ತಾನೆ. ಈಗ ಲೆಟ್ಸ್ ಗೋ. ಸ್ವಲ್ಪ ಟೈಮ್ ಸೇವ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಈ ಗೂಗಲ್ ಮ್ಯಾಪ್ನ ನಾವು ನೆಚ್ಕೊಂಡ್ರೆ ಸದ್ಯ ಟಚ್ ಆಗಿಲ್ಲ ಕೆಳಗೆ. ಎಂತೆಂಥ ರೋಡ್ ಒಳಗೆ ಕರ್ಕೊಂಬತ್ತು ಅಂದರೆ ಮೋರಿ ದಾಟ್ಕೊಂಡು ಒಂದು ಗಾಡಿ ಹೋಗೋಷ್ಟೇ ಜಾಗ, ಮೋರಿ ದಾಟ್ಕೊಂಡು ಹೋಗೋ ಥರ ಎಲ್ಲ ಇತ್ತು. ಇಷ್ಟು ದಿನ ಓಡಾಡಿದ್ರಲ್ಲ ನೀವು, ಈ ರೋಡಲ್ಲೆಲ್ಲ ಓಡಾಡಿದ್ರಾ? ಇಲ್ಲ ನೋಡಿ, ನನ್ನ ಜೊತೆ ಬಂದಿರೋದಕ್ಕೆ ಈ ರೋಡೆಲ್ಲ ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ. ನೋಡಿ ಗೈಸ್, ಇಲ್ಲಿ ಎಂತೆಂಥ ರೋಡು ಇದಾರು ಪರವಾಗಿಲ್ಲ. ಆಗಲೇ ಬಂದಿದ್ದು ರೋಡ್ ಸಖತ್ತು. ಇಲ್ಲಿ ಮೋರಿ ಐತಲ್ಲ ಇಲ್ಲಿ ರೈಟ್ ಸೈಡಲ್ಲಿ, ಈ ಮೋರಿ ಎಷ್ಟು ಜಾಗದಲ್ಲಿ ಬಂದಿದ್ದೀವಿ. ಒಂದೊಳ್ಳೆ ರೋಡ್ ಹಿಡ್ದಿದ್ದೀವಿ. ಆ್ಯಂಡ್ ಇವತ್ತು ನಾವು ಹೋಗ್ತಿರೋದು ಎಲ್ಲಿ ಅಂತ ಹೇಳಲೇ ಇಲ್ಲಲ್ವ ನಿಮಗೆ. ಫ್ರೆಂಡ್ಸ್ ಗೆಟ್ ಟುಗೆದರ್ ಅಂತ ಹೇಳಿದ್ರೆ ನೀವು ನಮ್ಮ ವಿಕ್ರಮ್ ಬ್ರೋ, ಹರ್ಷ ಬ್ರೋ ಅವರ ನಾಟಿ ಪಲಾವ್ ಅಂತ ಅನ್ಕೋತೀರಾ. ಬಟ್ ಇವತ್ತು ಚೇಂಜ್ ಇನ್ ಪ್ಲ್ಯಾನ್ಸ್, ಚೇಂಜ್ ಇನ್ ಲೊಕೇಶನ್, ಎಲ್ಲ ಚೇಂಜು. ಸೊ ನಮ್ಮ ಬಾಯ್ಸೇ ಒಂದು ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ ಇನ್ನೊಂದು ನಂದಿ ಹಿಲ್ಸ್ ಹತ್ರ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಎಲ್ಲ ಹೆಂಗೆ ನಡೀತಾ ಇದೆ, ಹೆಂಗಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಮೀಟಾಗಿ ಒಂದು ವಿಸಿಟ್ ಹಾಕೋಣ ಅಲ್ಲಿಗೆ ಅಂತ ಅಂದ್ಕೊಂಡ್ವಿ. ಸೊ ಇವತ್ತು ನಾನು ಹೋಗುತ್ತಿರುವುದು ನಂದಿ ಹಿಲ್ಸ್ಗೆ. ಆಲ್ಮೋಸ್ಟ್ ನಂದಿ ಹಿಲ್ಸು. ವಿಮಾನ ನಿಲ್ದಾಣ ಹೈದರಾಬಾದು, ದೇವನಹಳ್ಳಿ, ನಂದಿ ಬೆಟ್ಟ. ಹೈವೇಯಿಂದ ನಂದಿ ಹಿಲ್ಸ್ ರೋಡು ಆ ಡಿವಿಯೇಷನ್ ಏನಿದೆ, ಆ ಡಿವಿಯೇಷನ್ ತೊಗೊಂಡು ಹೋಯ್ತಾ ಇದ್ದೀವಿ ನಂದಿ ಹಿಲ್ಸ್ ಕಡೆಗೆ. ಯಾರಿಗೂ ಇವನು ಈ ಲೆವೆಲ್ಗೆ ಹೆಡ್ಲೈಟ್ ಹಾಕೊಂಬತ್ತವನೆ, ಸಾರಿ ಐ ವಿ ಹಾಕೊಂಬತ್ತವನೆ. ನನಗಿನ್ನೂ ಚೆನ್ನಾಗಿ ನೆನಪಿದೆ, ನಾನು ನಂದಿ ಹಿಲ್ಸಿಗೆ ಲಾಸ್ಟ್ ಬಂದಿದ್ದು ನನಗನ್ಸ ನಾನು ಕಾಲೇಜಲ್ಲಿದ್ದಾಗಲೇ. ನಾನು ನಮ್ಮ ಕಸಬ್ ರಾಜು ಇಬ್ಬರು ಬಂದಿದ್ವಿ. ನಾನು ಯೂನಿಕಾನೇ ತಗೊಂಡು. ಆವಾಗ ಇನ್ನೂ ಇಂಗ್ಲೀಷಲ್ಲಿ ಮೋಸ್ಟ್ಲಿ ವ್ಲಾಗ್ ಮಾಡ್ತಿದ್ದೆ ಅನಿಸುತ್ತೆ ನಾನು. ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನನ್ನ ಗಾಡಿದು, ಸ್ವಲ್ಪ ಸೌಂಡ್ ಬರೋದು ಓಡೋಮೀಟ್ರ್ ಕೇಬಲ್ದು. ಸೊ ಅಲ್ಲಲ್ಲೇ ನಿಲ್ಲಿಸ್ಬಿಟ್ರೆ ಸ್ಪೀಡಾಗಿ ಓಡ್ಸೋಕ್ಕಾಗ್ತಾ ಇರಲಿಲ್ಲ. ಒಂದು 70s 80s ಕ್ರಾಸ್ ಮಾಡಿದ್ದೆ ಸೌಂಡ್ ಬಂದುಬಿಡೋದು. ಸೊ ಹೈವೇನಲ್ಲೆಲ್ಲ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿತ್ತು ಅಂತ ಇಲ್ಲೆಲ್ಲ ಡಿವಿಯೇಷನ್ ತೊಗೊಂಡು ಒಳಗೆ ನಿಲ್ಲಿಸ್ಕೊಂಡು ಹಿಂಗೆ ಆಗ್ತಿದೆ ನನ್ನ ಗಾಡಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದ್ದೆ.
ಅದಾದಮೇಲೆ ಇದು ಕಡೆ ತಲೆನೇ ಹಾಕಿಲ್ಲ ಗೈ, ಸುಮಾರು ಟೈಮ್ ಆಗ್ಬಿಟ್ಟಿದೆ. ಒಂದು ಸರಿ ಏನೋ ನಂದಿ ಉಪಚಾರಕ್ಕೆ ಬಂದಿದ್ದೆ ಇಲ್ಲಿ ಎಂಟ್ರೆನ್ಸಲ್ಲಿ, ಅದು ನಾನು ಲದಾಖ್ ರೈಡಿಗೆ ಹೋಗ್ಬೇಕಾದ್ರೆ. ಅದು ಬಿಟ್ಟರೆ ಬಂದೇ ಇಲ್ಲ ಈ ಕಡೆ. ಸೊ ಗೈಸ್ ಆಲ್ಮೋಸ್ಟ್ ಬಂದು ರೀಚ್ ಆಗಿದ್ದೀವಿ. ಇದಾ ಬ್ರೋ? ಓಕೆ. ಏನು ಫುಲ್ಲು ತಣಮಿಣ ಅನ್ನಿಸ್ತಾ ಇದ್ದೀರಾ? ಲೈಟ್ಸೆಲ್ಲ ಹಾಕ್ಸಿ. ಎಲಿವೇಟ್ ಹೋಯ್ ನಾನು ಬಂದು ನೋಡ್ಕೊಂಬಿಡಿ ಗೈಸ್, ಇದೇ ಜಾಗ. ಓಕೆ ಸೊ ಗೈಸ್ ಬಂದು ಒಂದು ಸ್ವಲ್ಪ ಹೊತ್ತಿಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿದ್ದಾರೆ ನೋಡ್ರಿ, ನಮ್ಮ ವಿಕ್ರಮ್ ಬ್ರೋ ಇದ್ದಾರೆ, ಅಲ್ಲಿ ನಮ್ಮ ಹರ್ಷ ಬ್ರೋ ಇದ್ದಾರೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಇದು ಅಂತ ಮಾತಾಡ್ಕೊಂಡು ಅಟ್ಟೆ ಹೊಡೆದ್ಬಿಟ್ಟು ಈಗ ಟೀ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಜಾಗ ಹೆಂಗಿದೆ ಅಂತ ಹೇಳಿದ್ರೆ ನೀವು ಅಂದ್ಕೊಬೋದು ಬಂದಿರೋದು ಹೋಟ್ಲಿಗೆ, ಓಕೆನಾ, ಇಲ್ಲೊಂದು ಹೋಟ್ಲ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಟೀ ಕಾಫಿ ಇಲ್ವಾ ಅಂತ, ಇಲ್ಲ ಟೀ ಕಾಫಿ ಹೋಟ್ಲಲ್ಲ ಇದು, ಜ್ಯೂಸ್ ಹೋಟ್ಲ್ ಇದು. ಸೊ ಹಾಗಾಗಿ ನಾವು ಅಲ್ಲಿ ಎದುರುಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಟೀ ಕಾಫಿಗೆ. ಓಕೆ ತೊಳಿ ಸಂಸನು ಚಿಯರ್ಸ್ ಹೊಡಿ ಯಾರಿಗೆ. ಚಿಯರ್ಸ್ 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 ಬ್ರೋ, ಚಿಯರ್ಸ್ ಬ್ರೋ. ಏನ್ರಿ ಒಂದು ಕೈಯಲ್ಲೇ ಮಾಡ್ತಾ ಇದ್ದೀರಾ, ಒಂದು ಕೈ ಹಿಂದೆ ಮುಟ್ಕೊಂಡಿದ್ದೀರಾ? ಗೈಸ್ ಚಳಿ ಹೆಂಗೆ ಹೊಡಿತೈತೆ ಅಂದರೆ ಹಿಂಗೆ ಹೊಡಿತೈತೆ. ನಾನು ಜರ್ಕಿನ್ ಹಾಕ್ಕೊಂಡೆ ನನಗೆ ಹೊಡಿತೈತೆ, ಅದಕ್ಕೆ ಬರ್ಬೇಕಾದ್ರೆ ಜರ್ಕಿನ್ ಹಾಕೊಂಬಂದ್ಬಿಟ್ಟೆ ನಾನು. ರೈಡಿಂಗ್ ಜಾಕೆಟ್ ಹಾಕಿರಲಿಲ್ಲ, ಬಿಕಾಸ್ ರೈಡಿಂಗ್ ಜಾಕೆಟ್ ಇವೆಲ್ಲ ತಡೆಯಲ್ಲ, ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆಲ್ಲ ಜರ್ಕಿನ್ ಹಾಕೊಂಬಂದ್ರೆ ಸರಿ. ಆ್ಯಂಡ್ ಬೈದಿವೆ ಜಾಗ ತೋರಿಸಿಲ್ಲಲ್ಲ, ನೋಡಿಬಿಡಿ ಇದೇ ಜಾಗ ನಾವು ಬಂದಿರುವುದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗುಡ್ ಮಾರ್ನಿಂಗ್. ಸೊ ನಿನ್ನೆ ಬರೋದೇ ಲೇಟ್ ಆಗಿತ್ತು ನಮ್ಮದು, ಆ್ಯಂಡ್ ಸಿಕ್ಕಾಬಟ್ಟೆ ಚಳಿ ಆಗ್ಬಿಡ್ತು. ನನಗೆ ಬರೀ ರೀಸೆಂಟಾಗಿ ಸ್ವಲ್ಪ ಜ್ವರದಿಂದ ಹೊರಗಡೆ ಬಂದಿರೋದಲ್ವ, ಸೊ ತಡಿಯೋಕ್ಕಾಗಲಿಲ್ಲ ಚಳಿನ, ಪಟಕ್ಕಂತ ಬಂದುಬಿಟ್ಟು ಮಲ್ಕೊಂಬಿಟ್ಟೆ. ಸೊ ಇವತ್ತು ಇಂಪಾರ್ಟೆಂಟು ಇಲ್ಲಿಗೆ ಬಂದಿರೋದು ಮೇಯ್ನಾಗಿ ಫುಡ್ನ ಟ್ರೈ ಮಾಡಬೇಕು, ಟೇಸ್ಟ್ ಯಾವ ಥರ ಇದೆ ಏನು ಕತೆ ಒಂದು ರಿವ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಕೆಲವೊಂದು ಐಟಮ್ಸ್ಗಳು ಮಾಡ್ತಾರೆ, ಆ್ಯಂಡ್ ನಾರ್ಮಲಾಗಿ ಬಿರಿಯಾನಿ ಇರ್ಬೋದು ಮೋಸ್ಟ್ಲಿ, ನೋಡೋಣ ಏನೇನು ಅಂತ ಅಂದ್ಬಿಟ್ಟು. ಏನು ನಮ್ಮ ಮನೇನ ಪಕ್ಕದಲ್ಲಿಲ್ಲ ಓಡ್ ಬರೋದಕ್ಕೆ, ಸೊ ಇಲ್ಲೇ ಸ್ಟೇ ಆಗಿಬಿಟ್ವಿ. ಫುಲ್ಲು ಹಿಮ, ಆ್ಯಕ್ಚುಲಿ ಅಲ್ಲಿ ದೂರದಲ್ಲಿ ಫುಲ್ ಹಿಮ ಬೀಳೋ ಥರ ಕಾಣ್ತಿದೆ, ಇಲ್ಲೇನು ಅಷ್ಟು ಕಾಣ್ತಿಲ್ಲ. ನಮ್ಮ ಸಂತೋಷ್ ಭಯ್ಯನೂ ಇದ್ದರು, ಸೊ ಇವಾಗೆಲ್ಲ ಹೊರಗಡೆ ಹೋದರು. ನನ್ನ ಹೆಲ್ಮೆಟ್ಟು ಕ್ಯಾಮ್ರಾ ಎಲ್ಲ ಒಳಗಡೆ ಇಟ್ಟಿದ್ದೀನಿ. ಸೊ ಕೀ ಹಾಕೊಳ್ಳೋಣ ಅಂತ ಹೇಳಿದ್ರೆ ಕೀ ನಮ್ಮ ಹತ್ರ ಇಲ್ಲ. ಇಲ್ಲಿ ಪಕ್ಕದಲ್ಲಿ ರೂಮಲ್ಲಿ ನಮ್ಮ ಹರ್ಷಬ್ರು ವಿಕ್ರಮ್ರು ಇದ್ದಾರೆ, ಅವ್ರ ಹತ್ರ ಇದೆ ಕೀ. ಅವ್ರು ರಾತ್ರಿ ನಮ್ಗೆ ಓಪನ್ ಮಾಡ್ಬಿಟ್ಟು ಅವರೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಗೊರಕೆ ಹೊಡಿತಾರೆ, ಇಲ್ಲಿ ಕೇಳ್ತಾ ಇದೆ ಸೌಂಡು, ಗೊರಕೆ ಹೊಡಿತಾರೆ ಅದು. ಸೊ ಮೋಸ್ಟ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಅವರು ಕುಕ್ಕಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟಿರ್ತಾರೆ. ನಿನ್ನೆ ನೈಟ್ ಹೇಳ್ಬಿಟ್ರು ಏನೋ ಕಾಲು ಸೂಪೆಲ್ಲ ಮಾಡಬೇಕು ಬ್ರೋ ಅಂತ ಅಂದ್ಬಿಟ್ಟು. ಸಂತೋಷಪ್ಪ ಇಷ್ಟೊತ್ತು ಇದ್ರು, ಇವಾಗೆಲ್ಲ ಹೋದ್ರು ಅಂತಾನೆ ನೋಡ್ರೆ ಮತ್ತೆ ವಾಪಸ್ ಬಂದ್ರಲ್ರಿ, ಹಂಗೆ ಹೋಗ್ಬಿಡುತ್ತಾನೆ. ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಎಂಜಾಯ್ ಮಾಡಿ ಬಿರಿಯಾನಿ ಎಲ್ಲಾನು. ಹಾಂ ಸರಿ ಬಾಯ್, ಸಿಯೋ. ಸೊ ರೂಮ್ನು ತೋರಿಸೇ ಇಲ್ಲ ಅಲ್ವಾ, ನೋಡ್ಕೊಂಬಿಡಿ ಇದೇ ರೂಮು, ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾನು ಹೊರಗಡೆ ಸುತ್ತಿರೋದ್ರಲ್ಲಿ ನಿಜ ಹೇಳಬೇಕು ಅಂದರೆ ಒನ್ ಆಫ್ ದ ಕ್ಲೀನ್ ಆ್ಯಂಡ್ ಯಾವುದು ಕರೆಗೆ ಏನು ಇಲ್ದರೆ ಇರೋ ಅಂಥ ಬೆಡ್ ಇದು. ಸೊ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಸಂತೋಷಪ್ಪ ನೋಡಿ ಎಷ್ಟು ಬಿಟ್ಟಿರೋದ ಅಲ್ಲಿ. ಸೊ ಅಲ್ಲಿ ಜಾಕೆಟ್ ಇರೋದು ಅದು ನನ್ನ ಜಾಗ. ನೋಡ್ರಿ ಇಲ್ಲಿ ಬೆಟ್ಟ ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ರೀ ಸಂತೋಷಪ್ಪ ಹೋಗಿಲ್ವ ಇನ್ನ? ಯಾವ ಕೀ ಇಲ್ಲ? ಆಗಲೇ ಹೆಗಲ್ ಮೇಲೆ ಹಾಕೊಂಡು ಹೋದ್ರಿ, ಹೋಯ್ತೀನಿ ನಾನು ಅಂತ. ಸಂತೋಷಪ್ಪ ಆಗಲೇ ಹೋದ್ರುತ್ತೆ ಹೋಯ್ತೀನಿ ಅಂತ ಕೀ ಹುಡುಕ್ತಾವ್ರೆ ಗೇಟ್. ಮಾಡ್ರಿ, ನಾನು ಹಾಡು ಹೇಳ್ತೀನಿ ಮಾಡ್ರಿ ಚೆನ್ನಾಗಿದೆ ಮಾಡ್ರಿ. ಸಂತೋಷಪ್ಪ ಗೈಸ್ ನೋಡಿ ಗೈಸ್, ಇವಾಗ ಇನ್ನೂ ಬೆಟರಾಗಿ ಕಾಣ್ತಾ ಇದೆ. ಅವಾಗ ಅಬ್ಸ್ಟೆಕಲ್ಸಲ್ಲಿ ಕಾಣ್ತಾ ಇತ್ತು, ಸಖತ್ತಾಗಿ ಕಾಣ್ತಾ ಇದೆ. ಸೊ ಬನ್ನಿ ಕಾಫಿ ಕುಡಿಯೋಣ. ಅಲ್ಲಿ ಗೈಸ್ ಚಳಿ ಹೊಟ್ಟೆ ಮಗ ನಡಗಿಸ್ತಾ ಇದೆ ಗೈಸ್, ಆ ಲೆವೆಲಿಗೆ ಚಳಿ ಹೊಡಿತಾ ಇದೆ. ಹೆಂಗಾಗ್ಬಿಟ್ಟಿದ್ದಾರೆ, ಮುಖ ತೊಳ್ದಿಲ್ಲ, ಹಲ್ಲುಜ್ಜಿಲ್ಲ. ಓಕೆನಾ, ಏನೋ ನಮ್ಮ ಮನೆ ಪಕ್ಕದಲ್ಲಿರೋ ಅಂಗಡಿಗೆ ಬಂದಿದ್ದೀವಿ, ಹತ್ರ ಬಂದಿದ್ದೀವಿ, ಅಲ್ಲಿಂದ ಎದುರುಗಡೆ ದಾಟಿದ್ದೆ ಇಲ್ಲಿ ಬಂದ್ಬಿಟ್ಟು ಟೀ ಕುಡಿಯೋಣ ಅಂತ. ನಾವು ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದಿದ್ದೀವಿ, ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ್ಯಂಬಿಯನ್ಸ್ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಒಂದು ಲೈಟ್ ಮಿನಿ ವಾಟರ್ ಫಾಲ್ಸ್ ಥರ ಇದೆ ಇಲ್ಲೇ. ನೆಕ್ಸ್ಟು ಇಲ್ಲೇನೋ ಮೀನಿಗೀನೆಲ್ಲ ಬಿಡ್ತಾರಂತೆ, ಸೊ ಅವೆಲ್ಲ ನೆಕ್ಸ್ಟ್ ಬರುತ್ತೆ. ಸದ್ಯಕ್ಕೆ ಹೊಸದಾಗಿ ಓಪನ್ ಆಗಿರೋದಲ್ವಾ, ಸೊ ಇನ್ನೂ ಕೆಲವು ಕೆಲಸಗಳು ಬಾಕಿ ಇದ್ದಾವೆ. ಸೊ ಇವಾಗ ಬನ್ನಿ ಪಟ್ಟ ಅಂತ ಹೇಳ್ಬಿಟ್ಟು ಹೊಟ್ಟೆ ಪೂಜೆ ಇಂಪಾರ್ಟೆಂಟು, ಹೊಟ್ಟೆಗೆ ಹಾಕೊಳ್ಳೋಣ. ಏನು ಬ್ರೋ ನಾಚ್ಕೊಂತೀರಾ? ಕುತ್ಕೊಳ್ಳಿ ಹೇಳ್ತೀನಿ. ಏನಪ್ಪ
ಅಪ್ಪ ಕತೆ ನಿಮ್ದು. ಹಿಂಗೆ ನಾಚ್ಕೊಂಡ್ಬಿಟ್ರೆ ಹೆಂಗೆ ನೀವು? ಮತ್ತೆ ಶುರು ಮಾಡೋಣ. ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ಸ್ಕಾಚು, ವಿಸ್ಕಿ, ನಾರ್ಮಲ್ಲು, ದೊಡ್ಡದು, ಪಾರಿದು ಎಲ್ಲ ಸಿಗುತ್ತೆ. ಹೌದಾ? ಲೈಸೆನ್ಸ್ ಇದೆ ಬ್ರೋ. ಹೌದಾ? ಅದಕ್ಕೋಸ್ಕರ ಇದು ರಾಜಾ ರೋಸ್ಟ್ ಬಗ್ಗೆ ಡಿಸ್ಪ್ಲೇ ಮಾಡ್ತಾ ಇರೋದು. ಓಕೆ, ಸೊ ಗೈಸ್ ಇಲ್ಲಿ ಇದ್ದಿದ್ದೆಲ್ಲ ಅದನ್ನು ಎತ್ತಿಸ್ಬಿಟ್ಟಿದ್ದೀವಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋರು ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಬೈಕರ್ಸ್ ಏನಾದ್ರು ಬಂದರೆ ಯಾರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ. ಉಳ್ಕೊಂಡು ಹೋಗೋದಕ್ಕೆ ಆಪ್ಷನ್ ಇದೆ ಅಂತ ಹೇಳಿದ್ರು. ರೂಮ್ಸ್ ಇದ್ದಾವೆ, ಆರಾಮಾಗಿ ಉಳ್ಕೊಂಡು ಹೋಗ್ಬೋದು. ಆ್ಯಂಡ್ ಬೇರೆ ಕಸ್ಟಮರ್ಸ್ ಯಾರು ಬರ್ತೀರಾ ಅವಶ್ಯಕತೆ ಇರೋರು ಯೂಸ್ ಮಾಡ್ಕೊಬೋದು. ಸೊ ಇವತ್ತು ಬೈಕರ್ಸ್ ಕಾಂಬೋನಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ಮಟನ್ ಪಲಾವ್ ಇದೆ, ಹಾಫ್ ಮಟನ್ ಪಲಾವು ಸೈಡ್ಗೆ ಇಡೋಣ. ಸೊ ಇಲ್ಲಿ ಸಲಾಡ್ ಕೊಟ್ಟಿದ್ದಾರೆ, ಇಲ್ಲಿ ಮಟನ್ ಚಾಪ್ಸ್ ವಿತ್ 2 ಪೀಸ್ ಕೊಟ್ಟಿದ್ದಾರೆ, ಇಲ್ಲಿ 2 ಪೀಸ್ ಚಿಕನ್ ಕಬಾಬ್ ಇದೆ, ಇಲ್ಲಿ ರೈತಾ ಕೊಟ್ಟಿದ್ದಾರೆ ಬಿರಿಯಾನಿಗೆ, ನೆಂಚ್ಕೊಂಡು ತಿನ್ನೋರಿಗೆ ತಟ್ಟೆ ಇಡ್ಲಿ ಕೊಡ್ತಾರೆ. ಇದಿಷ್ಟು ಮಟನ್ ಕಾಂಬೋ ನಾನು ತೊಗೊಂಡಿರೋದು. ನೀವೇನಾದ್ರು ಬಂದು ಚಿಕನ್ ಕಾಂಬೋ ಆರ್ಡರ್ ಮಾಡ್ತಾರೆ ಅಂದರೆ ಇಲ್ಲಿ ಮಟನ್ ಬಿರಿಯಾನಿ ಏನಿರುತ್ತೆ ಇದ್ರ ಬದಲು ಚಿಕನ್ ಬಿರಿಯಾನಿ ಸಿಗುತ್ತೆ ಹಾಫು. ಅದಾದಮೇಲೆ ಮಟನ್ ಚಾಪ್ಸ್ ಏನಿದೆ ಅದ್ರ ಬದಲು ಚಿಕನ್ ಚಾಪ್ಸ್ ಸಿಗುತ್ತೆ. ಕಟ್ ಅಂತ ಹೇಳ್ಬಿಟ್ಟು ತಟ್ಟೆ ಇಡ್ಲಿಯಿಂದ ಶುರು ಮಾಡೋಣ, ಬಡಿಸ್ಕೊಳ್ಳೋಣ. ಒಂದು ಪೀಸ್ನು ಎತ್ಬಿಟ್ಟು ಹಾಕೊಂಬಿಡೋಣ, ಬರೀ ಟೆಸ್ಟ್ ಮಾಡೋಣ. ಫುಲ್ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಈ ಟೇಸ್ಟೇ ನನಗೆ ಹೊಸದಲ್ಲ, ಬಿಕಾಸ್ ಕರುನಾಡು ನಾಟಿ ಪಲಾವಲ್ಲಿ ಆಲ್ಮೋಸ್ಟ್ ಸುಮಾರು ಸರಿ ತಿಂದ್ಬಿಟ್ಟಿದ್ದೀನಿ. ಸೊ ಸೇಮ್ ಚೆಫು, ಸೇಮ್ ಮಸಾಲ, ಸೇಮ್ ನಾಟಿ ಸ್ಟೈಲ್ ಫುಡ್ಡು ಇಲ್ಲಿ ಸಿಗುತ್ತೆ. ಆ್ಯಂಡ್ ಮೆನು ಕೂಡ ತೋರಿಸ್ತೀನಿ. ಈ ಬೈಕರ್ಸ್ ಕಾಂಬೋನ ಬೈಕರ್ಸಿಗೆ ಮಾತ್ರ ಕೊಡೋದು, ಓಕೆನಾ? ಸೊ ಬೈಕರ್ಸ್ ಅಂದರೆ ನಾರ್ಮಲಾಗಿ ಬೈಕ್ ತೊಗೊಂಬಂದ್ಬಿಟ್ಟು ಬೈಕರ್ಸು ಅನ್ನೋದಲ್ಲ, ವಿತ್ ಗೇರ್ಸ್ ಯಾರ್ಯಾರು ಬರ್ತಾರೆ, ಸೋಲೋ ರೈಡರ್ ಆಗಿರೋ ಪರವಾಗಿಲ್ಲ, ವಿತ್ ಗೇರ್ಸ್ ಬಂದರೆ ಅವ್ರಿಗೂ ಈ ಬೈಕರ್ಸ್ ಕಾಂಬೋ ತೊಗೊಬೋದು. ಇಲ್ಲ ನೀವು ಗ್ರೂಪಲ್ಲಿ ಬರ್ತೀರಾ ಬೈಕರ್ಸು ಅಂತ ಹೇಳಿದ್ರೆ ಅವ್ರಿಗಂತೂ ಆರಾಮಾಗಿ ಬೈಕರ್ಸ್ ಕಾಂಬೋ ತೊಗೊಬೋದು. ಆ್ಯಂಡ್ ಇದಿಷ್ಟೇ ಅಲ್ಲ, ಬ್ರೇಕ್ಫಾಸ್ಟ್ ಕಾಂಬೋ ಇದೆ, ಅದಾದಮೇಲೆ ಲಂಚ್ ಕಾಂಬೋ ಇದೆ. ಸೊ ಮಟನ್ನು ಸಲೀಸಾಗಿ ಬಂದ್ಬಿಡ್ತು. ಚೆನ್ನಾಗಿದೆ. ಮಟನ್ ಬಿರಿಯಾನಿಗೆ ಬರೋಣ. ಒಳ್ಳೆ ಪೀಸು ಮೇಲ್ಗಡೆ ಕಾಣ್ತಾ ಇದೆ. ಒಂದಿಷ್ಟು ರೈಸ್ನ ಬಡಿಸ್ಕೊತೀನಿ ಪೀಸ್ ಜೊತೆಗೆ. ಬರೀ ರೈಸ್ನ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ. ನಮ್ಮ ಫ್ರೆಂಡ್ ಅವ್ರ ಹೋಟೆಲ್ ಅಂತ ಹೇಳೋದಲ್ಲ, ಬೆಂಗಳೂರಲ್ಲಿ ಸುಮಾರು ಬಿರಿಯಾನಿ ಟ್ರೈ ಮಾಡಿದ್ದೀನಿ, ಬಟ್ ಇವ್ರ ಹೋಟ್ಲಲ್ಲಿ ಸಿಗೋದು ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಅಂದರೆ ಕರ್ನಾಟಕ ನಾಟಿ ಪಲಾವಲ್ಲಿ. ಅದೇ ಟೇಸ್ಟ್ ರಿಟೈನ್ ಆಗಿದೆ ಇಲ್ಲೂ, ಓಕೆನಾ? ನಾಟಿ ಸ್ಟೈಲಲ್ಲಿ ಒಳ್ಳೆ ಫುಡ್ ಬೇಕು ಅಂತ ಹೇಳಿದ್ರೆ ಅದು ಈ ಸುತ್ತಮುತ್ತ ಏರಿಯಾಗಳಲ್ಲಿ ಆರಾಮಾಗಿ ಇಲ್ಲಿ ಬಂದು ನೀವು ಟ್ರೈ ಮಾಡ್ಬೋದು. ಮಟನ್ ಪೀಸ್ ಜೊತೆಗೊಂದು ಏನಿದು ಸೂಪು ಸಿಗುತ್ತಾ ಕಾಂಬೋದಲ್ಲಿ? ಸೂಪು ಸಿಗುತ್ತೆ ಸರಿ, ಕೊಡೋದ್ರ ಸದ್ಯ ಬೇಗ ಕೊಟ್ಟಿದ್ದಾರೆ, ಊಟ ಮುಗಿಸಿದ ಮೇಲೆ ಕೊಟ್ಟಿದ್ದಾರೆ. ಸೊ ಬೈಕರ್ಸ್ ಕಾಂಬೋನಲ್ಲಿ ಇದೊಂದು ಪ್ಲೈನ್ ಲೆಗ್ ಸೂಪ್ ಕೂಡ ಸಿಗುತ್ತೆ, ಮಟನ್ ಲೆಗ್ ಸೂಪ್, ಓಕೆನಾ? ಅದ್ಭುತ. ಬೆಳಗ್ಗೆ ಚಳಿಲಿ ಬಂದು ಕುಡಿದ್ಬಿಟ್ರೆ ಒಳ್ಳೆ ಮಜಾ. ಆ್ಯಂಡ್ ಮಟನ್ ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಕುಕ್ ಆಗಿದೆ, ಒಳ್ಳೆ ಕ್ವಾಲಿಟಿ ಮಟನ್ನು, ಫ್ಲೇವರ್ಫುಲ್ ಆಗಿದೆ. ಮಟನ್ ಪೀಸ್ ಜೊತೆ ಬಿರಿಯಾನಿ ರೈಸ್ ತಿಂದರೆ ಮಜಾನೇ ಬೇರೆ. ಈಗ ಚಿಕನ್ ಕಬಾಬ್ ಹೋಗೋಣ. ಚಿಕನ್ ಕಬಾಬು 2 ಪೀಸ್ ಸಿಗುತ್ತೆ, ಸ್ಪೆಷಲ್ಲು ಬೈಕರ್ಸ್ಗೋಸ್ಕರ. ಇದನ್ನು ಬಿರಿಯಾನಿ ರೈಸ್ ಜೊತೆಗೇ ನಮ್ಗೆ ಹಂಗೆ ಇಷ್ಟ ಆಗೋದು. ಹಂಗೇನೂ ತಿಂತೀವಿ, ಬಟ್ ರೈಸ್ ಜೊತೆ ಇದ್ದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಚೆನ್ನಾಗಿದೆ, ಒಳ್ಳೊಳ್ಳೆ ಪೀಸ್ ಇದೆ. ಬಿರಿಯಾನಿಗೆ ನಂಚ್ಕೊಂಡೆಲ್ಲ ತಿನ್ನಲ್ಲ, ಸೊ ತಿನ್ನೋರು ತಿನ್ಬೋದು. ಸೊ ಕ್ಲೀನಾಗಿ ಇವೆಲ್ಲ ತಿಂದ್ಬಿಟ್ಟು ಮುಗಿಸ್ಬಿಟ್ಟು ಸಿಗ್ತೀನಂತೆ. ಇನ್ನೇನು ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದ್ದೀವಿ ನಮ್ಮ ಊಟದ್ದು. ಈಗ ನಮ್ಮ ಸಂಜು ಸ್ಯಾಮ್ಸನ್ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಎಣ್ಣೆ ನಿಮ್ಮದು, ಊಟ ನಮ್ಮದು. ಏದು ಹಾಂ, ಚೇರ್ಸ್ ಹೊಡು, ಚೇರ್ಸ್ ಅಷ್ಟೇ. ಸೊ ಊಟ ಮುಗಿಸ್ಬಿಟ್ಟು ಅದಾದಮೇಲೆ ಬೆಂಗಳೂರು ಕಡೆ ಹೊರಡೋಣ ಅನ್ನೋ ಪ್ಲ್ಯಾನು. ಬೆಂಗಳೂರು ಅನ್ನೋದು ಅಂತ ಹೇಳೋ ಥರನೇ ಆಗುತ್ತೆ. ಯಾಕೆ ಹೇಳಿ, 60 ಕಿಲೋಮೀಟ್ರು ಯಾವುದೋ ಬೇರೆ ಇದಕ್ಕೆ ಬಂದಂಗೆ ಫೀಲ್ ಆಗ್ತಿದೆ. ಟ್ರಾಫಿಕಲ್ಲಿ ಹೋಗೋದಿರೋದು. ಹೊಟ್ಟೆ ಬೇರೆ ಲೋಡ್ ಆಗ್ಬಿಡ್ತು, ರೂಮ್ ಐತೆ, ಅವೆಲ್ಲ ಮಲಗಿದ್ನಲ್ಲ, ಸೊ ಅದೇ ಜಾಗದಲ್ಲಿ ಮಲಗಿಬಿಡೋಣ ಅಂತಲೂ ಅನ್ನಿಸ್ತೈತೆ. ಬಟ್ ಕೆಲಸಗಳು ಬೇಡ ಸರ್, ಹಾಫ್ ಅನ್ ಅವರ್ ನಿದ್ದೆ ಮಾಡಲ್ಲ, ಇದೆ ಜಾಸ್ತಿ ಆಗ್ಬಿಡುತ್ತೆ. ಎದ್ದೋ ಮೈಬಾರ ಆಗ್ಬಿಡುತ್ತೆ. ಬಾಯ್, ಸಿ ಯು. ಥ್ಯಾಂಕ್ ಯು, ಬಾಯ್, ಸಿ ಯು. ಬರ್ತಾಯಿರಿ ರೈಡು. ಈಗ ನಾವು ಮನೆಗೆ ಹೊರಡುವ ಸಮಯ. ಲೊಕೇಶನ್ ಡೀಟೇಲ್ಸ್ ಎಲ್ಲದೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ, ಇಲ್ಲಿ ಹತ್ರ ಸುತ್ತಮುತ್ತ ಯಾರು ಬಂದರೆ. ಇಲ್ಲಿಂದ ನಮ್ಮ ಮನೆ 68 ಕಿಲೋಮೀಟರ್, ಬಡ್ಡಿ ಮಗದ್ದು 68. ಹೋಗ್ತಾ ಫಾಸ್ಟರ್ ರೂಟ್ ಅಂದ್ಬಿಟ್ಟು ಇನ್ನೇನಾದರೂ ಜಾಸ್ತಿ ತೋರಿಸಿದ್ರು ತೋರಿಸ್ಬಿಡ್ತೀವಿ, ಹೇಳೋಕ್ಕಾಗಲ್ಲ.